ಜಿಬಿಎ ಚುನಾವಣೆಗೆ ಕೊನೆಗೂ ಸುಪ್ರೀಂ ಕೋರ್ಟ್ ಸಮಯಾವಕಾಶವನ್ನ ಕೊಟ್ಟಿದೆ. ಡಿಸೆಂಬರ್ ವರೆಗೆ ಸಮಯವನ್ನ ಕೇಳಿತ್ತು ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ಮನವಿಯನ್ನ ಪುರಸ್ಕರಿಸುವಂತಹ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿದೆ. ಆಗಸ್ಟ್ ಒಳಗಾಗಿ ಚುನಾವಣೆ ನಡೆಸಬೇಕು ಅನ್ನುವಂಥ ಆದೇಶವನ್ನ ಸುಪ್ರೀಂ ಕೋರ್ಟ್ ಏನ್ ಕೊಟ್ಟಿತ್ತು, ಆ ಅವಕಾಶವನ್ನ ಸಮಯಾವಕಾಶವನ್ನ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿತ್ತು. ಡಿಸೆಂಬರ್ ವರೆಗೆ ಸಮಯ ಕೇಳಿತ್ತು. ಈಗ ಸುಪ್ರೀಂ ಕೋರ್ಟ್ ಸಮಯಾವಕಾಶವನ್ನ ನೀಡಿದೆ. ರಾಜ್ಯ ಸರ್ಕಾರ ಕೊಟ್ಟಿದ್ದಂತಹ ಕಾರಣ ಏನು? ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಜಿಬಿಎ ಚುನಾವಣೆಯನ್ನ ನಡೆಸುವುದಕ್ಕೆ ಸಿಬ್ಬಂದಿಯ ಕೊರತೆಯಾಗುತ್ತೆ, ಸಮಸ್ಯೆಗಳಾಗುತ್ತವೆ. ಹಾಗಾಗಿ ಡಿಸೆಂಬರ್ ವರೆಗೂ ನಮಗೆ ಸಮಯಾವಕಾಶವನ್ನ ಕೊಡಿ ಅಂತ ಹೇಳಿ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದಂತಹ ಅರ್ಜಿಯಲ್ಲಿ ಮನವಿಯನ್ನ ಮಾಡಿತ್ತು. ಈಗ ಸುಪ್ರೀಂ ಕೋರ್ಟ್ ಮುಂದಿನ ಡಿಸೆಂಬರ್ ವರೆಗೂ ಕೂಡ ಜಿಬಿಎ ಎಲೆಕ್ಷನ್ ನಡೆಸುವುದಕ್ಕೆ ರಾಜ್ಯ ಸರ್ಕಾರಕ್ಕೆ ಸಮಯಾವಕಾಶವನ್ನ ನೀಡಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, 2015ರಲ್ಲಿ ಈ ಹಿಂದೆ ಬಿಬಿಎಂಪಿ ಇದ್ದಾಗ ಚುನಾವಣೆ ನಡೆದಿತ್ತು. ಅದರ ಅವಧಿ ಮುಗಿದಿದ್ದು 2020ರಲ್ಲಿ. ಅಲ್ಲಿಗೆ ಈಗ 6 ವರ್ಷ ಆಯಿತು ಚುನಾವಣೆಯನ್ನೇ ಜಿಬಿಎ ಬೆಂಗಳೂರು ಕಂಡಿಲ್ಲ. ಜಿಬಿಎ ಆಗಿದ್ದ ಆಮೇಲೆ ಬಿಡಿ. ಬೆಂಗಳೂರಿನಲ್ಲಿ ಕಾರ್ಪೊರೇಟರ್ಗಳಿಲ್ಲ, ಜನರ ಸಮಸ್ಯೆಗಳನ್ನ ಕೇಳುವವರಿಲ್ಲ. ಅಂತೂ ಆಗಸ್ಟ್ ಒಳಗಾಗತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ರಾಜ್ಯ ಸರ್ಕಾರ ಕೊನೆಗೂ ಅಂದುಕೊಂಡದ್ದನ್ನ ಸಾಧಿಸಿದೆ. ಡಿಸೆಂಬರ್ ವರೆಗೂ ಸಮಯಾವಕಾಶವನ್ನ ತೆಗೆದುಕೊಂಡಿದೆ. ಬಟ್ ಇದನ್ನ ಪರಿಗಣಿಸುವಂತಹ ಟೈಮ್ನಲ್ಲಿ, ಪುರಸ್ಕರಿಸುವಂತಹ ಟೈಮ್ನಲ್ಲಿ ಸುಪ್ರೀಂ ಕೋರ್ಟ್ ಪರಿಗಣಿಸಿದಂತಹ ಅಂಶಗಳು ಏನು ಅಂತ ಹೇಳಿ ರಾಜ್ಯ ಸರ್ಕಾರ ಕೊಟ್ಟಂತಹ ಕಾರಣಗಳಲ್ಲಿ ಚಂದ್ರಮೋಹನ್. ಹೌದು ವಿದೇಶಿ, ಈಗ ಪದೇ ಪದೇ ಬೆಂಗಳೂರಿನ ಪಾಲಿಕೆಗಳ ಚುನಾವಣೆ ಮುಂದೂಡಿಕೆ ಆಗ್ತಾ ಇದೆ. ಈ ಮೊದಲು ಸುಪ್ರೀಂ ಕೋರ್ಟೇನೆ ಆಗಸ್ಟ್ನ ಒಳಗಾಗಿ ಚುನಾವಣೆ ನಡೆಸಬೇಕು ಅಂತೇಳಿ ಸ್ಪಷ್ಟವಾದಂಥ ಡೆಡ್ಲೈನನ್ನು ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಚುನಾವಣಾ ಆಯೋಗಕ್ಕೆ ಕೊಟ್ಟಿತ್ತು. ಆದ್ರೀಗ ಈ ಆಗಸ್ಟ್ನಲ್ಲೂ ಕೂಡ ಚುನಾವಣೆಯನ್ನು ನಡೆಸಲಿಕ್ಕೆ ಆಗೋದಿಲ್ಲ ಅಂತೇಳಿ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಚುನಾವಣಾ ಆಯೋಗ ಎರಡೂ ಕೂಡ ಸುಪ್ರೀಂ ಕೋರ್ಟ್ಗೆ ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಿದ್ವು. ಈ ಒಂದು ಅರ್ಜಿಯನ್ನು ಈಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠ ವಿಚಾರಣೆ ನಡೆಸಿದೆ. ಈಗ ಮುಖ್ಯವಾಗಿ ಕರ್ನಾಟಕದಲ್ಲಿ ಮತ್ತು ಬೆಂಗಳೂರಿನಲ್ಲೂ ಕೂಡ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಅಂದರೆ ಮತದಾರರ ಪಟ್ಟಿಯ ಪರಿಷ್ಕರಣಾ ಪ್ರಕ್ರಿಯೆ ನಡೀತಾ ಇದೆ. ಇದರಲ್ಲಿ ಈಗ ಎಲ್ಲ ಸಿಬ್ಬಂದಿಗಳು ಕೂಡ ತೊಡಗಿದ್ದಾರೆ. ಇದೇ ಸಿಬ್ಬಂದಿ ಈಗ ಚುನಾವಣಾ ಪ್ರಕ್ರಿಯೆಯಲ್ಲೂ ಕೂಡ ಭಾಗಿಯಾಗಬೇಕಾಗುತ್ತೆ. ಈ ಎಸ್ಐಆರ್ ಪ್ರಕ್ರಿಯೆ ನವೆಂಬರ್ ತಿಂಗಳಲ್ಲಿ ಮುಗಿಯುತ್ತೆ. ಆ ಕಾರಣಕ್ಕಾಗಿ ನವೆಂಬರ್ವರೆಗೂ ಕೂಡ ಜಿಬಿಎದ ಎಲ್ಲ 5 ಪಾಲಿಕೆಗಳಿಗೂ ಕೂಡ ಚುನಾವಣೆ ನಡೆಸಲಿಕ್ಕೆ ಆಗೋದಿಲ್ಲ. ನಮಗೆ ಚುನಾವಣೆ ನಡೆಸಲಿಕ್ಕೆ ಡಿಸೆಂಬರ್ವರೆಗೂ ಕಾಲಾವಕಾಶನೂ ಕೊಡಬೇಕು. ಡಿಸೆಂಬರ್ನಲ್ಲಿ ನಾವು ಚುನಾವಣೆ ನಡೆಸ್ತೇವೆ ಅಂತೇಳಿ ರಾಜ್ಯ ಸರ್ಕಾರ ಮರುಪರಿಶೀಲನಾ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿತ್ತು ಮತ್ತು ಚುನಾವಣಾ ಆಯೋಗ ಕೂಡ ಇದೇ ಕಾರಣ ಕೊಟ್ಟು ಮತ್ತೊಂದು ಅರ್ಜಿಯನ್ನು ಕೂಡ ಸಲ್ಲಿಸಿತ್ತು. ಈ ಅರ್ಜಿಯನ್ನು ಇವತ್ತು ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿ ಈಗ ಜಿಬಿಎದ ಎಲ್ಲ 5 ಪಾಲಿಕೆಗಳ ಚುನಾವಣೆಯನ್ನು ಡಿಸೆಂಬರ್ನಲ್ಲಿ ನಡೆಸಲಿಕ್ಕೆ ಆದೇಶವನ್ನು ಕೊಟ್ಟಿದೆ. ಈಗ ನವೆಂಬರ್ನವರೆಗೂ ಕೂಡ ಎಸ್ಐಆರ್ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಅದಾದ ಬಳಿಕ ಡಿಸೆಂಬರ್ ತಿಂಗಳಲ್ಲಿ ಈಗ ಎಲ್ಲ 5 ಪಾಲಿಕೆಗಳ ಚುನಾವಣೆ ನಡೆಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾದಂಥ ಆದೇಶವನ್ನು ಕೊಟ್ಟಿದೆ. ಈಗ ಮುಂದೆ ಈ ಒಂದು ಕಾರಣವನ್ನು ಬಿಟ್ಟು ಬೇರೆ ಯಾವುದೇ ಕಾರಣವನ್ನು ಕೊಟ್ಟು ಕೂಡ ಚುನಾವಣೆಯನ್ನು ಮುಂದಿಡಲಿಕ್ಕೆ ಆಗೋದಿಲ್ಲ. ಈ ಹಿಂದೆ ಕೂಡ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿತ್ತು, ಯಾವುದೇ ಕಾರಣವನ್ನು ಕೂಡ ಕೊಡಬೇಡಿ, ನೀವು ಆಗಸ್ಟ್ ಒಳಗಾಗಿನೇ ಚುನಾವಣೆ ನಡೆಸಬೇಕು ಅಂತ ಹೇಳಿತ್ತು. ಅದಕ್ಕಾಗಿ ಬೇಕಾದಂಥ ಸಿದ್ಧತೆಯನ್ನು ಮಾಡ್ಕೊಳ್ಳಿಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಒಂದು ಕಡೆ ಚುನಾವಣಾ ಆಯೋಗ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇತ್ತು. ವಾರ್ಡ್ ಪುನರ್ವಿಂಗಡಣೆ ಆಗ್ಬೋದು ಮತ್ತು ಅವುಗಳ ಮೀಸಲಾತಿ ಪಟ್ಟಿ ಪ್ರಕಟಿಸ್ತಕ್ಕಂಥದ್ದು, ಮತದಾರರ ಅಂತಿಮ ಪಟ್ಟಿಯನ್ನು ಪ್ರಕಟ ಮಾಡತಕ್ಕಂಥದ್ದು, ಇವೆಲ್ಲವನ್ನೂ ಕೂಡ ಮಾಡ್ತಾ ಇತ್ತು. ಆದರೆ ಇದರ ಮಧ್ಯೆ ಎಸ್ಐಆರ್ ಪ್ರಕ್ರಿಯೆ ಕೂಡ ಜಾರಿಯಾಗಿದೆ. ಈಗ ಎಸ್ಐಆರ್ ಪ್ರಕ್ರಿಯೆ ಮೂಲಕ ಕೂಡ ಮತದಾರರ ಪಟ್ಟಿಯನ್ನು ತೀವ್ರವಾಗಿ ಪರಿಷ್ಕರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಈ ಕಾರಣಕ್ಕಾಗಿಯೇ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಮುಗಿದ ಬಳಿಕ ಬೆಂಗಳೂರಿನ ಎಲ್ಲ 5 ಹೊಸ ಪಾಲಿಕೆಗಳಿಗೂ ಕೂಡ ಚುನಾವಣೆ ನಡೆಸಲಿಕ್ಕೆ ಈಗ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಈಗ ಡಿಸೆಂಬರ್ನಲ್ಲಿ ಏನಾದರೂ ಕೂಡ ಮತ್ತೆ ಕಾರಣ ಕೊಡುತ್ತೋ ಗೊತ್ತಿಲ್ಲ. ಆದ್ರೀಗ ರಾಜ್ಯ ಸರ್ಕಾರಕ್ಕೆ ಈ ಒಂದು ಚುನಾವಣೆ ನಡೆಸಲಿಕ್ಕೆ ಮನಸ್ಸಿಲ್ವಾ ಅನ್ನತಕ್ಕಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಯಾಕೆಂತಂದ್ರೆ ಪದೇ ಪದೇ ಚುನಾವಣೆಯನ್ನು ಬೇರೆ ಬೇರೆ ಕಾರಣ ಕೊಟ್ಟೆ ಮುಂದೂಡಿಕೆ ಮಾಡಲಾಗ್ತಾ ಇದೆ. ಕಳೆದ 6 ವರ್ಷಗಳಿಂದ ಬೆಂಗಳೂರಿನಲ್ಲಿ ಪಾಲಿಕೆಯಲ್ಲಿ ಜನಪ್ರತಿನಿಧಿಗಳೇ ಇಲ್ಲ, ಅಧಿಕಾರಿಗಳೇ ಆಳ್ವಿಕೆಯನ್ನು ನಡೆಸ್ತಾ ಇದ್ದಾರೆ. ಮುಖ್ಯ ಆಯುಕ್ತರು, ಆಡಳಿತಾಧಿಕಾರಿಗಳೇ ಪಾಲಿಕೆಯಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಜನಪ್ರತಿನಿಧಿಗಳ ಆಳ್ವಿಕೆ ಬೆಂಗಳೂರು ನಗರಕ್ಕೆ ಬೇಕು ಮತ್ತು ಪ್ರಜಾಪ್ರಭುತ್ವದಲ್ಲಿ ಜನರ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳು ಆಲಿಸಬೇಕು, ಜನಪ್ರತಿನಿಧಿಗಳು ಬಗೆಹರಿಸಬೇಕು. ಪ್ರತಿಯೊಂದು ವಾರ್ಡ್ಗೂ ಅವರದೇ ಆದಂಥ ಜನಪ್ರತಿನಿಧಿ ಇರಬೇಕು. ಆದರೆ ಇಲ್ಲಿ ಬೆಂಗಳೂರಿನಲ್ಲಿ ಕಳೆದ 6 ವರ್ಷಗಳಿಂದ ಯಾವುದೇ ಜನಪ್ರತಿನಿಧಿಗಳು ಇಲ್ಲದೆ ರಾಜ್ಯ ಸರ್ಕಾರ ನೇಮಿಸಿದಂಥ IAS ಅಧಿಕಾರಿಗಳೇ ಪಾಲಿಕೆಯನ್ನು ಅಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದಾರೆ. ಜನರ ಸಮಸ್ಯೆಯನ್ನು ಅಧಿಕಾರಿಗಳೇ ಕೇಳಬೇಕಾದಂಥ ಪರಿಸ್ಥಿತಿ ಇದೆ. ಮುಖ್ಯವಾಗಿ ಬೆಂಗಳೂರಿನಲ್ಲಿ ಈಗ ಒಂದು ಕಡೆಯಲ್ಲಿ ರಸ್ತೆಗಳು ಗುಂಡಿ ಬಿದ್ದಿವೆ. ಮಳೆ ಬಂದರೆ ಪ್ರವಾಹದ ಸ್ಥಿತಿ ರಸ್ತೆಗಳಲ್ಲಿ ನಿರ್ಮಾಣ ಆಗುತ್ತೆ, ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುತ್ತೆ. ಜೊತೆಗೆ ಕಸ ವಿಲೇವಾರಿ ಕೆಲವೊಂದು ಭಾಗಗಳಲ್ಲಿ ಸರಿಯಾಗಿ ಆಗೋದಿಲ್ಲ. ಬೀದಿ ನಾಯಿಗಳ ಸಮಸ್ಯೆ ಇದೆ, ಮೂಲಸೌಕರ್ಯಗಳ ಕೊರತೆ ಇದೆ. ಈ ರೀತಿಯಾದಂಥ ಸಮಸ್ಯೆಗಳಿದ್ರೂ ಕೂಡ ಇವುಗಳನ್ನು ಪರಿಹರಿಸಲಿಕ್ಕೆ ಆಯಾ ವಾರ್ಡ್ಗೆ ಮತ್ತು ಆಯಾ ಪಾಲಿಕೆಗಳಿಗೆ ಬೇಕಾದಂಥ ಕಾರ್ಪೊರೇಟರ್ಗಳಾಗ್ಬೋದು, ಮೇಯರ್ಗಳಾಗ್ಬೋದು ಯಾರೂ ಕೂಡ ಇಲ್ಲದೆ ಈ ಒಂದು ಆಳ್ವಿಕೆ ಕಳೆದ 6 ವರ್ಷಗಳಿಂದ ಅಧಿಕಾರಿಗಳ ಕೈನಲ್ಲೇ ಇದೆ. ಹೀಗಾಗಿ ಜನಪ್ರತಿನಿಧಿಗಳ ಆಳ್ವಿಕೆ ಬರಲಿಕ್ಕೆ ಈಗ ಡಿಸೆಂಬರ್ವರೆಗೂ ಕೂಡ ಕಾಯಬೇಕಾದಂಥ ಸ್ಥಿತಿ ಬೆಂಗಳೂರಿನ ಜನರಿಗೆ ನಿರ್ಮಾಣ ಆಗಿದೆ. ವಿದೇಶಿ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ.